ಈ ಹಿಂದೆ ರಾಜ್ಯದಲ್ಲಿಯೇ ಶುದ್ಧ ಗಾಳಿ ಹೊಂದಿರುವ ನಗರಗಳ ಪೈಕಿ ಆ ಊರು ಮೊದಲ ಸ್ಥಾನವನ್ನು ಪಡೆದಿತ್ತು. ಈಗ ಮಹಾನಗರ ಪಾಲಿಕೆಯ ಆ ಒಂದು ನಿರ್ಲಕ್ಷ್ಯದಿಂದ ಸಾವಿರಾರು ಜನರಿಗೆ ಕಂಟಕ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಜನರಿಗೆ ಕಂಟಕವಾದ ವಿಷಯುಕ್ತ ಹೊಗೆ. ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ. ಘನತ್ಯಾಜ್ಯಕ್ಕೆ ಹೊತ್ತಿಕೊಂಡಿರುವ ಬೆಂಕಿ, ಸುತ್ತಲೂ ಆವರಿಸಿದ ವಿಷಯುಕ್ತ ಹೊಗೆ. ಈ ಪ್ರದೇಶಕ್ಕೆ ಬಂದ್ರೆ ಜೀವವೇ ಹೋದಂತೆಯಾಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿನ ಜನರ ಬದುಕಿಗೆ ಈ ಹೊಗೆ ಕಂಟಕವಾಗಿದೆ. ವಿಜಯಪುರದ ಹೊರವಲಯದ ಇಂಡಿ ರಸ್ತೆಯಲ್ಲಿರುವಂತಹ ಘನತ್ಯಾಜ್ಯ ಸಂಸ್ಕರಣೆ ಹಾಗೂ ವಿಲೇವಾರಿ ಪ್ರದೇಶದಿಂದ ವಿಷಕಾರಿ ಹೊಗೆ ಬರ್ತಾ ಇದೆ. ಕಳೆದ 5-6 ದಿನಗಳಿಂದ ಇಲ್ಲಿನ ಜನರ ಬದುಕು ಅಕ್ಷರಶಃ ನರಕವಾಗಿದೆ. ಮಹಾನಗರ ಪಾಲಿಕೆಯಿಂದ ಸಂಗ್ರಹಿಸುವಂತಹ ವಿವಿಧ ಕಸಾಯಿಖಾನೆಗಳ ತ್ಯಾಜ್ಯ, ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಇನ್ನು ವಿಜಯಪುರ ಇಂಡಿ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 548Bಯಲ್ಲಿ ದಟ್ಟ ಹೊಗೆ ಆವರಿಸಿದೆ. ಹಗಲಿನಲ್ಲೇ ವಾಹನಗಳಿಗೆ ಲೈಟ್ ಹಾಕಿಕೊಂಡು ಪ್ರಯಾಣಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಈ ಇಂಡಿ ರೋಡ್ ಬೈಪಾಸ್ ಬರ್ತಕ್ಕಂತ ವಿಜಯಪುರ ಮಹಾನಗರ ಪಾಲಿಕೆಯ ಕಸ ವಿಲೇವಾರಿ ಘಟಕದಲ್ಲಿ ಸತತ 5 ದಿನಗಳಿಂದ ಬೆಂಕಿ ಎತ್ತಿ ಹೊಗೆ ಬರತೈತಿ. ಇಲ್ಲಿ ಸಾಯಿ ಸಮರ್ಥ ನಗರದಲ್ಲಿ ಸುಮಾರು ಸಾವಿರಾರು ಮನೆಗಳದವು, ವಾಸ ಮಾಡಕತ್ತಾರ. ಎಲ್ಲರಿಗೂ ತೊಂದರೆ, ವೃದ್ಧರು ಮತ್ತು ಸಣ್ಣ ಮಕ್ಕಳಿಗೆ ಈ ವಾಯುಮಾಲಿನ್ಯದಿಂದ ಉಸಿರಾಟ ತೊಂದರೆ ಆಗೈತಿ. ದವಾಖಾನಿಗೂ ಹೋಗಿ ಬಂದಾರ, ಆದ್ರೂ ಅವ್ರಿಗೆ ಸರಿಯಾಗಿ ಮಾತು ಬರೋವಲ್ದು ಆ ಹೋಗಿ ಇದರಿಂದ. ಬೈಕ್ ಸವಾರರು ಮುಖಕ್ಕೆ ಮಾಸ್ಕ್, ಕರ್ಚಿಪ್ ಕಟ್ಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಟ್ಟ ಹಾಗೂ ಅಪಾಯಕಾರಿ ವಾಸನೆಯುಕ್ತ ಹೊಗೆಯಿಂದ ಜನರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅಸ್ತಮಾ ಹಾಗೂ ಉಸಿರಾಟದ ತೊಂದರೆ ಇದ್ದವರಿಗೆ ಹೊಗೆಯಿಂದ ಮತ್ತಷ್ಟು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಇಲ್ಲಿನ ಸಾಯಿ ಸಮರ್ಥ ನಗರ, ಹಮಾಲ್ ಕಾಲೋನಿ, ಇಂಡಿ ರೋಡ್ ಏರಿಯಾ ವಾಸಿಗಳಿಗೆ ಹೊಗೆ ಶಾಪವಾಗಿದ್ದು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಉಸ್ಲಾಟ ಬಾಳ ಆಗ್ಯದ್ರಿ, ತೊಂದ್ರೆ ಮತ್ತೆ ನಾವ್ ಯಾವ ಮಾಡ್ಬೇಕ್ರಿ? ಇಲ್ಲಿ ಇರೋ ನಾವ್ ಹೋಗಂಬ್ರಿ, ಕಡೆ ಮನಿ ಬಿಟ್ಟಕ್ಕೆ ಕಿತ್ಕೊಂಡ್ ಹೋಗಂಗ ಆಗ್ಯದ್ರಿ. ಇದು ಮುನ್ಸಿಪಾಲ್ಟಿನಲ್ಲಿ ಇರೋದೇ ಬ್ಯಾಡ ಅದ, ಕಡೆ ಹೋಗಲ್ಲಕ್ರಿ. ಕಡೆ ನಮಗ್ ತೊಂದ್ರೆ ಕಾಲ ಆಗ್ತದ್ರಿ. ಒಟ್ಟು ಮನೆ ಬಿಜಾಪುರನೇ ಕಾಣಲ್ರಿ, ಹೋಗಿ ಹತ್ತು ಬರ್ಲಾಕದ್ರಿ. ಮತ್ ನಾವ್ ಯಾವ ಮಾಡಮ್ ಹೇಳ್ರಿ? ಇಲ್ಲಿ ಅದಕ್ಕೆ ಇದು ಹೋಗಬೇಕ್ರಿ. ಬೆಂಕಿನ ಇಲ್ಲಿ ಏನೂ ಇರಬಾರ್ದ್ರಿ. ಅದು ಒಟ್ಟು ಇದು ಎಲ್ಲಾ ಏರಿಯಾಕ್ಕೆ ಹೋಗ್ತದ್ರಿ. ಇದು ಎಲ್ಲಾ ಕಡೆ ರೀ. ಇದು ಸಾಯಿ ಸಮರ್ಥ ರೀ, ಈ ಹೊಳಿ ಹೆಸರಿ ಎಲ್ಲಾ ಕಡೆ ಹೋಲಾತೈತ್ರಿ. ಇದು ಇಲ್ಲಿ ಏನು ಬ್ಯಾಡ ಇರೋದು ಒಟ್ಟು ತುಂಬತದ್ರಿ ಹೊಗಿನೇ ರೀ. ಜನರ ಜೀವಕ್ಕೆ ವಿಷಯುಕ್ತ ಹೊಗೆ ಕಂಟಕವಾಗಿದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸುತ್ತಾ ಕಾದು ನೋಡಬೇಕಾಗಿದೆ. ಸುನೀಲ್ ಗುಡೇನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಈ ಹಿಂದೆ ರಾಜ್ಯದಲ್ಲಿಯೇ ಶುದ್ಧ ಗಾಳಿ ಹೊಂದಿರುವ ನಗರಗಳ ಪೈಕಿ ಆ ಊರು ಮೊದಲ ಸ್ಥಾನವನ್ನು ಪಡೆದಿತ್ತು. ಈಗ ಮಹಾನಗರ ಪಾಲಿಕೆಯ ಆ ಒಂದು ನಿರ್ಲಕ್ಷ್ಯದಿಂದ ಸಾವಿರಾರು ಜನರಿಗೆ ಕಂಟಕ ಎದುರಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಜನರಿಗೆ ಕಂಟಕವಾದ ವಿಷಯುಕ್ತ ಹೊಗೆ. ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ. ಘನತ್ಯಾಜ್ಯಕ್ಕೆ ಹೊತ್ತಿಕೊಂಡಿರುವ ಬೆಂಕಿ, ಸುತ್ತಲೂ ಆವರಿಸಿದ ವಿಷಯುಕ್ತ ಹೊಗೆ. ಈ ಪ್ರದೇಶಕ್ಕೆ ಬಂದ್ರೆ ಜೀವವೇ ಹೋದಂತೆಯಾಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿನ ಜನರ ಬದುಕಿಗೆ ಈ ಹೊಗೆ ಕಂಟಕವಾಗಿದೆ. ವಿಜಯಪುರದ ಹೊರವಲಯದ ಇಂಡಿ ರಸ್ತೆಯಲ್ಲಿರುವಂತಹ ಘನತ್ಯಾಜ್ಯ ಸಂಸ್ಕರಣೆ ಹಾಗೂ ವಿಲೇವಾರಿ ಪ್ರದೇಶದಿಂದ ವಿಷಕಾರಿ ಹೊಗೆ ಬರ್ತಾ ಇದೆ. ಕಳೆದ 5-6 ದಿನಗಳಿಂದ ಇಲ್ಲಿನ ಜನರ ಬದುಕು ಅಕ್ಷರಶಃ ನರಕವಾಗಿದೆ. ಮಹಾನಗರ ಪಾಲಿಕೆಯಿಂದ ಸಂಗ್ರಹಿಸುವಂತಹ ವಿವಿಧ ಕಸಾಯಿಖಾನೆಗಳ ತ್ಯಾಜ್ಯ, ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಇನ್ನು ವಿಜಯಪುರ ಇಂಡಿ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 548Bಯಲ್ಲಿ ದಟ್ಟ ಹೊಗೆ ಆವರಿಸಿದೆ. ಹಗಲಿನಲ್ಲೇ ವಾಹನಗಳಿಗೆ ಲೈಟ್ ಹಾಕಿಕೊಂಡು ಪ್ರಯಾಣಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಈ ಇಂಡಿ ರೋಡ್ ಬೈಪಾಸ್ ಬರ್ತಕ್ಕಂತ ವಿಜಯಪುರ ಮಹಾನಗರ ಪಾಲಿಕೆಯ ಕಸ ವಿಲೇವಾರಿ ಘಟಕದಲ್ಲಿ ಸತತ 5 ದಿನಗಳಿಂದ ಬೆಂಕಿ ಎತ್ತಿ ಹೊಗೆ ಬರತೈತಿ. ಇಲ್ಲಿ ಸಾಯಿ ಸಮರ್ಥ ನಗರದಲ್ಲಿ ಸುಮಾರು ಸಾವಿರಾರು ಮನೆಗಳದವು, ವಾಸ ಮಾಡಕತ್ತಾರ. ಎಲ್ಲರಿಗೂ ತೊಂದರೆ, ವೃದ್ಧರು ಮತ್ತು ಸಣ್ಣ ಮಕ್ಕಳಿಗೆ ಈ ವಾಯುಮಾಲಿನ್ಯದಿಂದ
ಉಸಿರಾಟ ತೊಂದರೆ ಆಗೈತಿ, ದವಾಖಾನಿಗೂ ಹೋಗಿ ಬಂದಾರ. ಆದ್ರೂ ಅವ್ರಿಗೆ ಸರಿಯಾಗಿ ಮಾತು ಬರವಲ್ದು ಆ ಹೊಗಿ ಇದರಿಂದ. ಬೈಕ್ ಸವಾರರು ಮುಖಕ್ಕೆ ಮಾಸ್ಕ್, ಕರ್ಚಿಪ್ ಕಟ್ಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಟ್ಟ ಹಾಗೂ ಅಪಾಯಕಾರಿ ವಾಸನೆಯುಕ್ತ ಹೊಗೆಯಿಂದ ಜನರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅಸ್ತಮಾ ಹಾಗೂ ಉಸಿರಾಟದ ತೊಂದರೆ ಇದ್ದವರಿಗೆ ಹೊಗೆಯಿಂದ ಮತ್ತಷ್ಟು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಇಲ್ಲಿನ ಸಾಯಿ ಸಮರ್ಥನಗರ, ಹಮಾಲ್ ಕಾಲೋನಿ, ಇಂಡಿ ರೋಡ್ ಏರಿಯಾ ವಾಸಿಗಳಿಗೆ ಹೊಗೆ ಶಾಪವಾಗಿದ್ದು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಉಸ್ಲಾಟ ಬಾಳ ಆಗ್ಯದ್ರಿ, ತೊಂದ್ರೆ ಏನ್ ಮತ್ತ ನಾವ್ ಯಾವ ಮಾಡ್ಬೇಕ್ರಿ? ಇಲ್ಲಿ ಇರೋ ನಾವ್ ಹೋಗಮ್ರಿ, ಆ ಕಡೆ ಮನಿ ಬಿಟ್ಟಕ್ಕೆ ಕಿತ್ಕೊಂಡ್ ಹೋಗಂಗ ಆಗ್ಯದ್ರಿ. ಇದು ಮುನ್ಸಿಪಾಲ್ಟಿನಲ್ಲಿ ಇರೋದ ಬ್ಯಾಡ್ರದ ಕಡೆ ಹೋಗಲಾಕ್ರಿ. ಆ ಕಡೆ ನಮಗ್ ತೊಂದ್ರೆ ಕಾಲ ಆಗ್ತೈತ್ರಿ. ಒಟ್ಟು ಮನಿ ಬಿಜಾಪುರನೇ ಕಾಣಲ್ರಿ, ಹೋಗಿ ಹತ್ತು ಬರ್ಲಾಕದ್ರಿ. ಮತ್ ನಾವ್ ಯಾವ ಮಾಡಮ್ ಹೇಳ್ರಿ? ಇಲ್ಲಿ ಅದಕ್ಕೆ ಇದು ಹೋಗಬೇಕ್ರಿ. ಬೆಂಕಿನಲ್ಲಿ ಏನು ಇರಬಾರ್ದ್ರಿ. ಅದು ಒಟ್ಟು ಇದು ಎಲ್ಲಾ ಏರಿಯಾಕ್ಕೆ ಹೋಗ್ತದ್ರಿ, ಇದು ಎಲ್ಲಾ ಕಡೆ ರೀ. ಇದು ಸಾಯಿ ಸಮರ್ಥ ರೀ, ಈ ಹೊಳಿ ಹೆಸ್ರಿ. ಎಲ್ಲಾ ಕಡೆ ಹೋಲಾತೈತ್ರಿ. ಇದು ಇಲ್ಲಿ ಏನು ಬ್ಯಾಡ ಒಟ್ಟು ತುಂಬತೈತ್ರಿ ಹೊಗಿ ನೀರಿ. ಜನರ ಜೀವಕ್ಕೆ ವಿಷಯುಕ್ತ ಹೊಗೆ ಕಂಟಕವಾಗಿದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸುತ್ತಾ ಕಾದು ನೋಡಬೇಕಾಗಿದೆ. ಸುನಿಲ್ ಗುಡೇನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಸಂಸ್ಕರಣೆ ಹಾಗೂ ವಿಲೇವಾರಿ ಪ್ರದೇಶದಿಂದ ವಿಷಕಾರಿ ಹೊಗೆ ಬರ್ತಾ ಇದೆ. ಕಳೆದ 5-6 ದಿನಗಳಿಂದ ಇಲ್ಲಿನ ಜನರ ಬದುಕು ಅಕ್ಷರಶಃ ನರಕವಾಗಿದೆ. ಮಹಾನಗರ ಪಾಲಿಕೆಯಿಂದ ಸಂಗ್ರಹಿಸುವಂತಹ ವಿವಿಧ ಕಸಾಯಿಖಾನೆಗಳ ತ್ಯಾಜ್ಯ, ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಇನ್ನು ವಿಜಯಪುರ ಇಂಡಿ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 548Bಯಲ್ಲಿ ದಟ್ಟ ಹೊಗೆ ಆವರಿಸಿದೆ. ಹಗಲಿನಲ್ಲೇ ವಾಹನಗಳಿಗೆ ಲೈಟ್ ಹಾಕೊಂಡು ಪ್ರಯಾಣಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಈ ಇಂಡಿ ರೋಡ್ ಬೈಪಾಸ್ ಬರ್ತಕ್ಕಂತ ವಿಜಯಪುರ ಮಹಾನಗರ ಪಾಲಿಕೆಯ ಕಸ ವಿಲೇವಾರಿ ಘಟಕದಲ್ಲಿ ಸತತ 5 ದಿನಗಳಿಂದ ಬೆಂಕಿ ಎತ್ತಿ ಹೊಗಿ ಬರತೈತಿ. ಇಲ್ಲಿ ಸಾಯಿ ಸಮರ್ಥ ನಗರದಲ್ಲಿ ಸುಮಾರು ಸಾವಿರಾರು ಮನೆಗಳದವು, ವಾಸ ಮಾಡಕತ್ತಾರ. ಎಲ್ಲರಿಗೂ ತೊಂದರೆ, ವೃದ್ಧರು ಮತ್ತು ಸಣ್ಣ ಮಕ್ಕಳಿಗೆ ಈ ವಾಯುಮಾಲಿನ್ಯದಿಂದ ಉಸಿರಾಟ ತೊಂದರೆ ಆಗೈತಿ, ದವಾಖಾನಿಗೂ ಹೋಗಿ ಬಂದಾರ. ಆದ್ರೂ ಅವ್ರಿಗೆ ಸರಿಯಾಗಿ ಮಾತು ಬರವಲ್ದು ಆ ಹೊಗಿ ಇದರಿಂದ. ಬೈಕ್ ಸವಾರರು ಮುಖಕ್ಕೆ ಮಾಸ್ಕ್, ಕರ್ಚಿಪ್ ಕಟ್ಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಟ್ಟ ಹಾಗೂ ಅಪಾಯಕಾರಿ ವಾಸನೆಯುಕ್ತ ಹೊಗೆಯಿಂದ ಜನರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅಸ್ತಮಾ ಹಾಗೂ ಉಸಿರಾಟದ ತೊಂದರೆ ಇದ್ದವರಿಗೆ ಹೊಗೆಯಿಂದ ಮತ್ತಷ್ಟು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಇಲ್ಲಿನ ಸಾಯಿ ಸಮರ್ಥನಗರ, ಹಮಾಲ್ ಕಾಲೋನಿ, ಇಂಡಿ ರೋಡ್ ಏರಿಯಾ ವಾಸಿಗಳಿಗೆ ಹೊಗೆ ಶಾಪವಾಗಿದ್ದು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಉಸ್ಲಾಟ ಬಾಳ ಆಗ್ಯದ್ರಿ, ತೊಂದ್ರೆ ಏನ್ ಮತ್ತ ನಾವ್ ಯಾವ ಮಾಡ್ಬೇಕ್ರಿ? ಇಲ್ಲಿ ಇರೋ ನಾವ್ ಹೋಗಮ್ರಿ, ಆ ಕಡೆ ಮನಿ ಬಿಟ್ಟಕ್ಕೆ ಕಿತ್ಕೊಂಡ್ ಹೋಗಂಗ ಆಗ್ಯದ್ರಿ. ಇದು ಮುನ್ಸಿಪಾಲ್ಟಿನಲ್ಲಿ ಇರೋದ ಬ್ಯಾಡ್ರದ ಕಡೆ ಹೋಗಲಾಕ್ರಿ. ಆ ಕಡೆ ನಮಗ್ ತೊಂದ್ರೆ ಕಾಲ ಆಗ್ತೈತ್ರಿ. ಒಟ್ಟು ಮನಿ ಬಿಜಾಪುರನೇ ಕಾಣಲ್ರಿ, ಹೋಗಿ ಹತ್ತು ಬರ್ಲಾಕದ್ರಿ. ಮತ್ ನಾವ್ ಯಾವ ಮಾಡಮ್ ಹೇಳ್ರಿ? ಇಲ್ಲಿ ಅದಕ್ಕೆ ಇದು ಹೋಗಬೇಕ್ರಿ. ಬೆಂಕಿನಲ್ಲಿ ಏನು ಇರಬಾರ್ದ್ರಿ. ಅದು ಒಟ್ಟು ಇದು ಎಲ್ಲಾ ಏರಿಯಾಕ್ಕೆ ಹೋಗ್ತದ್ರಿ, ಇದು ಎಲ್ಲಾ ಕಡೆ ರೀ. ಇದು ಸಾಯಿ ಸಮರ್ಥ ರೀ, ಈ ಹೊಳಿ ಹೆಸ್ರಿ. ಎಲ್ಲಾ ಕಡೆ ಹೋಲಾತೈತ್ರಿ. ಇದು ಇಲ್ಲಿ ಏನು ಬ್ಯಾಡ ಒಟ್ಟು ತುಂಬತೈತ್ರಿ ಹೊಗಿ ನೀರಿ. ಜನರ ಜೀವಕ್ಕೆ ವಿಷಯುಕ್ತ ಹೊಗೆ ಕಂಟಕವಾಗಿದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸುತ್ತಾ ಕಾದು ನೋಡಬೇಕಾಗಿದೆ.